ಪ್ರಿಯ ವೀಕ್ಷಕರೇ, ನಿಮ್ಮ ಮಲೆನಾಡ ತೊಟ್ಟಿಲು ಆಲ್ ಇನ್ ಒನ್ ಕನ್ನಡ ಚಾನಲ್ ಮತ್ತು ಕಿಂಗ್ ಆಫ್ ಕನ್ನಡಿಗ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕರುನಾಡ ಕುವರ ಡಾಕ್ಟರ್ ಚೇತನ್ ಶ್ರೀಶಾಂತ್. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಅನ್ನು ಮೊದಲ ಬಾರಿಗೆ ನೋಡುತ್ತಾ ಇದ್ದೀರಿ, ಲೈಕ್ ಮಾಡಿ, ಕೆಳಗೆ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಳೆದ ಸಂಚಿಕೆಯಲ್ಲಿ ನೀವು ದೇವಶ್ರೀ ಗಣೇಶನ ವಂಶವೃಕ್ಷದ ಬಗ್ಗೆ ಮಾಹಿತಿ ಪಡೆದಿದ್ರಿ. ಇಂದಿನ ಸಂಚಿಕೆಯಲ್ಲಿ ಛಾಯಾಗ್ರಾಹಕರ ನಿದ್ದೆಗೆಡಿಸಿದ ಹಿರೇಕೊಳಲೆ ಕೆರೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಪಶ್ಚಿಮ ಘಟ್ಟಗಳ ಹಚ್ಚ ಹಸಿರಿನ ಅಪ್ಪುಗೆಯ ನಡುವೆ ಇರುವ ಹಿರೇಕೊಳಲೆ ಕೆರೆಯು ಚಿಕ್ಕಮಗಳೂರಿನ ಗದ್ದಲದ ನಡುವೆ ಶಾಂತಿಯ ದಾರಿದೀಪವಾಗಿ ನಿಂತಿದೆ. ಆಕರ್ಷಕ ಸೂರ್ಯಾಸ್ತ ಮತ್ತು ಪ್ರಶಾಂತ ವಾತಾವರಣಕ್ಕೆ ಹೆಸರುವಾಸಿಯಾದ ಈ ಪ್ರಾಚೀನ ಜಲಮೂಲವು ಈ ಪ್ರದೇಶದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಸಂಕೇತಿಸುತ್ತದೆ. ಈ ಸರೋವರವನ್ನು ನೀರಾವರಿ ಮತ್ತು ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ 1967ರಲ್ಲಿ ನಿರ್ಮಿಸಲಾಗಿದ್ದು, ಅಂದಿನಿಂದ ಇಂದಿನವರೆಗೂ ಸ್ಥಳೀಯ ಸಮುದಾಯದ ಜನರಿಗೆ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ. ದಿನ ಕಳೆದಂತೆ ಪ್ರಕೃತಿಯ ಮಡಿಲಲ್ಲಿರುವ ಈ ಸರೋವರವು ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಈ ಕೆರೆಯು ಬರೀ ನೀರಾವರಿಗೆ ಅನುಕೂಲವಾಗಿರದೆ ಛಾಯಾಗ್ರಾಹಕರಿಗೆ ಅತ್ಯುತ್ತಮ ಜಾಗವಾಗಿದ್ದು, ಇಲ್ಲಿಯವರೆಗೆ ಇಲ್ಲಿ ನೂರಾರು ಚಲನಚಿತ್ರಗಳ ಚಿತ್ರೀಕರಣ ನಡೆದಂತ ಪ್ರವಾಸಿ ತಾಣವಾಗಿದೆ. ಈ ಜಾಗಕ್ಕೆ ಕೆಲವು ಜನರು ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಬಂದರೆ ಮತ್ತೆ ಕೆಲವರು ಟ್ರೆಕ್ಕಿಂಗ್ಗೋಸ್ಕರವೇ ಬರುತ್ತಾರೆ. ಈ ಸರೋವರಕ್ಕೆ ಬರೀ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳು ಬರುತ್ತವೆ. ಇಲ್ಲಿ ನಾನಾ ಪ್ರಭೇದದ ಪಕ್ಷಿಗಳು ಬರುವುದಲ್ಲದೆ ಪ್ರವಾಸಿಗರಿಗೆ ತನ್ನ ಚಿಲಿಪಿಲಿ ಸದ್ದಿನಿಂದಲೇ ಮನಸೂರೆಗೊಳ್ಳುವಂತೆ ಮಾಡಿದೆ. ಈ ಸರೋವರವು ಒಂದು ದಿನದ ಪ್ರವಾಸಕ್ಕೆ ಯೋಗ್ಯವಾದ ಸ್ಥಳವಾಗಿದ್ದು, ಇಲ್ಲಿನ ಶಾಂತ ವಾತಾವರಣವು ಮನಸ್ಸಿಗೆ ಮುದವನ್ನು ನೀಡುತ್ತದೆ. ಈ ಕೆರೆಯ ಪಕ್ಕದಲ್ಲಿ ಓಂಕಾರ ಗುಹಾಂತರ ದೇವಾಲಯ ಎಂಬ ಒಂದು ದೇವಾಲಯವಿದ್ದು, ಈ ದೇವಾಲಯವು ಶಿವನಿಗೆ ಅರ್ಪಿತವಾದ ದೇವಾಲಯವಾಗಿದೆ. ಈ ದೇವಾಲಯದ ಎದುರಿಗೆ ಒಂದು ಸುಂದರವಾದ ನಂದಿ ಇದ್ದು, ದೇವಸ್ಥಾನದ ಸುತ್ತಲೂ ಬರಹಗಳ ಸಾಲುಗಳನ್ನು ಕೆತ್ತಿಸಿದ್ದು, ಸಾಲುಗಳು ಅರ್ಥಪೂರ್ಣತೆಯಿಂದ ಕೂಡಿದೆ. ಈ ಸಾಲುಗಳು ದೇವಸ್ಥಾನದ 3 ಭಾಗದಲ್ಲಿದ್ದು, ಅದರಲ್ಲಿ ಒಂದೆರಡು ಸಾಲು ಈ ರೀತಿ ಇದೆ: ಕ್ರೋಧಾದಿಗಳನ್ನು ಗೆಲ್ಲು, ಸುಳ್ಳಾಡಬೇಡ, ಕಷ್ಟಗಳು ಬಂದಾಗ ಅಂಜಬೇಡ, ಸಂಪತ್ತು ಬಂದಾಗ ಗರ್ವಪಡಬೇಡ, ವಿಶ್ವವೇ ಮನೆ, ವಿಶ್ವೇಶ್ವರನೇ ತಂದೆ, ಹರಿವೇ ನಿನ್ನ ಸ್ವರೂಪ, ಮಮ ಮಾಯಾ ದುರಿತ್ರಯ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕಾಯಕವೇ ಕೈಲಾಸ, ಕಷ್ಟಗಳು ಜ್ಞಾನದೀಪಗಳು. ಈ ಪ್ರವಾಸಿ ತಾಣವು ಶಿಥಿಲಾವಸ್ಥೆಯನ್ನು ತಲುಪಿದ್ದು, ಇತ್ತೀಚೆಗೆ ಇಲ್ಲಿನ ಪುನರುಜ್ಜೀವನದ ಕಾರ್ಯಗಳು ನಡೆಯುತ್ತಿವೆ. ಈ ಕೆರೆಯು ಚಿಕ್ಕಮಗಳೂರಿನಿಂದ 10 ಕಿಲೋಮೀಟರ್ ದೂರವಿದ್ದು, ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನಕ್ಕೆ ಹೇಳಿ ಮಾಡಿಸಿದ ಜಾಗವಾಗಿದೆ. ಈ ಕೆರೆಗೆ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಭೇಟಿ ಕೊಡಬಹುದಾಗಿದ್ದು, ಇಲ್ಲಿ ಯಾವುದೇ ರೀತಿಯ ಪ್ರವೇಶ ಶುಲ್ಕವಿರುವುದಿಲ್ಲ. ವರ್ಷವಿಡೀ ನೋಡಬಹುದಾದ ಸ್ಥಳವಾಗಿದ್ದರೂ ಜೂನ್ನಿಂದ ಜನವರಿಯವರೆಗೆ ಉತ್ತಮ ಸಮಯವಾಗಿದ್ದು, ಈ ಸಮಯದಲ್ಲಿ ನೀರಿನ ಅಲೆಯು ಹೆಚ್ಚಿದ್ದು ಪ್ರವಾಸಿಗರಿಗೆ ಹೆಚ್ಚು ಮುದ ನೀಡುತ್ತದೆ. ಈ ಕೆರೆಯ ಹಾದಿಯಲ್ಲಿ ರಸ್ತೆ ಇದ್ದು, ಇದು ಮತ್ತೊಂದು ಮಾರ್ಗವಾಗಿ ಗಿರಿಗಳತ್ತಿರ ತಲುಪುತ್ತದೆ. ಈ ಮಾರ್ಗವು ಹೆಚ್ಚು ತಿರುವುಗಳಿಂದ ಕೂಡಿದ್ದು, ಕಾಡು ತೋಟಗಳ ಮಧ್ಯೆ ಸಾಗಬೇಕಾಗುತ್ತದೆ. ಈ ಕೆರೆಯ ಹತ್ತಿರ ಮಲ್ಲಂದೂರು ಎಂಬ ಊರಿದ್ದು, ಈ ಪ್ರದೇಶವು ಶೂಟಿಂಗ್ ಸ್ಪಾಟ್ ಎಂದೇ ಪ್ರಸಿದ್ಧಿಯಾಗಿದೆ. ಇಲ್ಲಿನ ರಸ್ತೆ ಬದಿಗಳಲ್ಲಿರುವ ಕಾಫಿ ತೋಟಗಳು ಮನಮೋಹಕವಾಗಿದ್ದು, ಹೂ ಬಿಡುವ ಸಮಯದಲ್ಲಂತೂ ರುದ್ರ ರಮಣೀಯವಾಗಿರುತ್ತದೆ. ಈ ಮಲ್ಲಂದೂರು ಗುಡ್ಡ ಮತ್ತು ಕಾಫಿ ತೋಟಗಳಲ್ಲಿ ಅನೇಕ ಚಲನಚಿತ್ರಗಳು ಚಿತ್ರೀಕರಿಸಿದ್ದು, ಇಲ್ಲಿನ ಸೂರ್ಯಾಸ್ತ ಮತ್ತು ಸೂರ್ಯೋದಯವನ್ನು ನೋಡುವುದೇ ಆನಂದ. ಇದಾಗಿತ್ತು ವೀಕ್ಷಕರೇ ಹಿರೇಕೊಳಲೆ ಕೆರೆಯ ಕುರಿತಾದ ಪುಟ್ಟ ಮಾಹಿತಿ.